ನಮ್ಮ ತಂಗಿಯಾದ ಶಿಲ್ಪಾ ಡಿ ಅವರು 2022 ಜೂನ್ 2ನೇ ತಾರೀಕಿನಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು, ಅವರು ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಒಳಗಡೆ ಪ್ಲಾಟ್ಫಾರ್ಮ್ 6 ನಲ್ಲಿ SBC ಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಒಬ್ಬ ಅಪರಿಚಿತವಾದ ಮೂರನೇ ವ್ಯಕ್ತಿಯು ಬಂದು ನನ್ನ ಮೊಬೈಲ್ ಕಳೆದು ಹೋಗಿದೆ, ನನಗೆ ಹುಡುಕಿ ಕೊಡಿ ಎಂದು ಸುಳ್ಳು ಆಪಾದನೆಯನ್ನು ಮಾಡಿರುತ್ತಾನೆ. ಆದ ಕಾರಣ ನಮ್ಮ ತಂಗಿಯಾದ ಶಿಲ್ಪಳು ಕರ್ತವ್ಯದಲ್ಲಿದ್ದು ಅವರು ನಾನು ಒಬ್ಬಳೇ ಇದ್ದೇನೆ, ಮೇಲಧಿಕಾರಿಗಳು ಯಾರೂ ಇಲ್ಲ, ಒಂದು 10 ನಿಮಿಷ ಬಿಟ್ಟು ಬನ್ನಿ ಎಂದು ತಿಳಿಸಿರುತ್ತಾಳೆ. ಆದ ಕಾರಣ ಅವನು ಹಿಂದಿಯವನು ಹೋಗಿರುತ್ತಾನೆ. ಪುನಃ 10 ನಿಮಿಷಗಳ ಕಾಲ ಬಂದು ನಮ್ಮ ತಂಗಿಯು ಸುಮಾರು 2 ತಿಂಗಳ ಗರ್ಭಿಣಿಯಾಗಿದ್ದು ಅವರಿಗೆ 4 ಗಂಟೆ ಸರಿ ಸುಮಾರಿಗೆ ಆಸ್ಪತ್ರೆಯ ವೈದ್ಯರ ಸಲಹೆಯಂತೆ 4 ಗಂಟೆ ಟ್ಯಾಬ್ಲೆಟ್ ಅಂದ್ರೆ ಮಾತ್ರೆಯನ್ನು ತೆಗೆದುಕೊಂಡಿರುತ್ತಾಳೆ. ಆದ ಕಾರಣ ಅವರು ಚೇರಿ ಮೇಲೆ ಕುಳಿತುಕೊಂಡು ಟೇಬಲ್ ಮೇಲೆ ಮಲಗಿರುತ್ತಾರೆ. ಆ ವ್ಯಕ್ತಿಯು ಪುನಃ ಬಂದು ಬ್ಯಾರಾಗೆಟ್ ನ ವೀಲ್ ರಾಡ್ ಅದನ್ನು ತೆಗೆದುಕೊಂಡು ಬಂದು ಸುಮಾರು 8 ರಿಂದ 10 ಬಾರಿಯನ್ನು ಮಾರಣಾಂತಿಕ ಹಲ್ಲೆಯನ್ನು ನಡೆಸಿರುತ್ತಾನೆ. ಈ ಮೂಲಕ ಮೇಲಧಿಕಾರಿಗಳು ಯಾವುದೇ ರೀತಿಯ ವಿಚಾರಣೆಯನ್ನು ನಡೆಸಿರುವುದಿಲ್ಲ. ಆ ಕರ್ತವ್ಯದಲ್ಲಿದ್ದ ಶಿಲ್ಪಾ ಡಿ ಅವರು ತಕ್ಷಣದಲ್ಲಿ ಮಹಿಳಾ ಸಿಬ್ಬಂದಿಯೊಬ್ಬರು ಬಂದು ಅವರನ್ನು ಮಣಿಪಾಲ್ ತುರ್ತು ಪರಿಸ್ಥಿತಿಗೆ ಎಲ್ಲಿ ಇದ್ದ ನಮ್ಮ ತಂಗಿಯನ್ನು ತುರ್ತು ಚಿಕಿತ್ಸೆಗೆಂದು ಕರೆದೊಯ್ಯುತ್ತಾರೆ. ಅಲ್ಲಿ ಚಿಕಿತ್ಸೆಯು ಸಫಲವಾಗದೆ ಉನ್ನತ ಮಟ್ಟದ ಸುಗುಣ ಹಾಸ್ಪಿಟಲ್ಗೆ ಕರೆದೊಯ್ಯುತ್ತಾರೆ. ಆದ ಕಾರಣ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ಳುವುದೇನೆಂದರೆ, ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಮಾರು 40-50 ಸಿಬ್ಬಂದಿಯವರು